ಕನಕಪುರಕ್ಕೆ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವರ ಊರಿಗೆ ಬರದೇ ಇದ್ರೆ ಆಗುತ್ತೆ? ಡಿ ಕೆ ಶಿವಕುಮಾರ್ ಅಭಿವೃದ್ಧಿ ಮಾಡ್ತಿದಾರಾ ಇಲ್ವಾ? ಏನು ಪ್ರಾಬ್ಲಮ್ ಇಲ್ಲ. ಭಯ ಬೀಳ್ತಾ ಇದ್ದೀರಾ? ಇಲ್ಲ ಸುಳ್ಳು ಯಾಕೆ ಹೇಳಿದ್ರೆ ಮಾತಾಡೋದವಾ? ನಾವ್ ಹಂಗೆಲ್ಲ ಮಾತಾಡೋಲ್ಲ ಬಿಡಿ ಗುರುವೆ. ನಿಮಗೆ ಧೈರ್ಯ ಇದೆಯೇ? ಇಲ್ಲ ಸರ್, ನಾವು ಆ ಥರ ಹೇಳೋಕ್ಕಾಗಲ್ಲ ನಮ್ಮ ಕೈಲಿ. ನಮಗೆ ಡಿ ಕೆ ನಮ್ಗೆ ಏನು ಮಾಡಲಿಲ್ಲ. ಏನು ಮಾಡಿಲ್ವಾ? ಮತ್ತೆ ಇಲ್ಲೆಲ್ಲ ಎದುರ್ತಾವ್ರೆ ಮಾತಾಡಕ್ಕೆ. ಅವ್ರಿಗೆ ಎದುರ್ತಾರೆ, ನಮ್ಗೇನು ಬೇಕು? ಸಾಮಾನ್ಯ ಜನ ವಿರುದ್ಧವಾಗಿ ಮಾತಾಡಿದ್ರೆ ಏನಾಗ್ಬೋದು? ವಿರುದ್ಧ ಮಾತಾಡ್ತು ಅಂದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಸಿಗಲ್ಲ, ಸುಳ್ಳು ಪ್ರಕರಣಗಳು ದಾಖಲಾಗ್ತವೆ. ಬಹಳಷ್ಟು ಜನ ನ್ಯಾಯಾಲಯಕ್ಕೆ ಅಲಿತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನು ಅವನ ಆಸ್ತಿ ಮಾರ್ಬಿಟ್ಟು ಬಡತನದವ್ರಿಗೆ ದುಡ್ಡು ಕೊಟ್ಟಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದೇವೇತ್ತ. ಕನಕಪುರಕ್ಕೆ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವರ ಊರಿಗೆ ಬರದೇ ಇದ್ರೆ ಆಗುತ್ತೆ? ನಾವಿವತ್ತು ದೊಡ್ಡ ಆಲನಹಳ್ಳಿಗೆ ಬಂದಿದ್ದೇವೆ. ಈ ದೊಡ್ಡ ಆಲನಹಳ್ಳಿಯಲ್ಲಿ ಇದು ಡಿ ಕೆ ಶಿವಕುಮಾರ್ ಅವರ ಹುಟ್ಟೂರು. ಇಲ್ಲಿ ಜನ ಏನಂತಾರೆ, ಎಷ್ಟೆಲ್ಲ ಸಮಸ್ಯೆಗಳಿವೆ, ಏನೆಲ್ಲ ಪ್ರಾಬ್ಲಮ್ಸ್ಗಳಿವೆ, ಜನರ ಹತ್ರನೇ ಪ್ರಾಬ್ಲಮ್ಸನ್ನು ಕೇಳ್ತಾ ಹೋಗೋಣ. ಜೊತೆಗೆ ಜಾತಿ ಜನಗಣತಿ ವರದಿಯ ವಿಚಾರವಾಗಿ ಮನೆಗೆ ಬಂದಿದ್ರಾ ಅನ್ನುವಂಥ ಒಂದು ಬಿಗ್ಗೆಸ್ಟ್ ಸರ್ವೆ. ಬನ್ನಿ ಎಲ್ಲದರ ಕುರಿತಾಗಿ ಡಿ ಕೆ ಶಿವಕುಮಾರ್ ಬಂಡೆ ಊರಲ್ಲಿ ಯಾವ ರೀತಿ ಜನ ಮಾತನಾಡ್ತಾರೆ, ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ, ಭಯ ಬೀಳ್ತಾರಾ, ಭಯ ಬಿದ್ದು ಸುಳ್ಳು ಹೇಳ್ತಾರಾ, ಅಥವಾ ಇರೋ ಸತ್ಯನ ಒಪ್ಕೊಂಡು ತಮ್ಮ ಧೈರ್ಯವನ್ನು ಮೆರಿತಾರಾ, ಹೇಗಿದೆ ರಾಜಕಾರಣ, ಆಡಳಿತ, ಸಮಸ್ಯೆ, ಪ್ರಾಬ್ಲಮ್ಸ್ ಎಲ್ಲವನ್ನು ಕೇಳ್ತಾ ಹೋಗೋಣ. ಬನ್ನಿ. ಸೊಪ್ಪ ಅಣ್ಣ, ನಮಸ್ಕಾರ ಅಣ್ಣ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಶಿವನಂಜು ಅಂತ. ಯಾವರು? ಇದವರು ದೊಡ್ಡಹಳ್ಳಿ ಊರೇ ನಿಮ್ದು? ಹೌದು. ಅದಕ್ಕೆ ನಿಮ್ಗೆ ವ್ಯಾಪಾರ ಮಾಡಕ್ಕೆಲ್ಲ ವ್ಯವಸ್ಥೆ ಇಲ್ವೇ? ಮಾಡ್ಕೊಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವ್ರ ಊರಲ್ಲೂ ನೀವು ಬೀದಿಲೇ ಕೂತ್ಕೊಂಡು ವ್ಯಾಪಾರ ಮಾಡ್ಬೇಕೆ? ಅಲ್ಲಿ ಮಾಡ್ಕೊಡ್ತಾವ್ರ. ಏನಂತ? ಅಲ್ಲಿ ಮಾಡ್ಕೊಡ್ತಾವ್ರ ಬಸ್ ಸ್ಟ್ಯಾಂಡ್ ಅಲ್ಲಿ. ಇವಾಗ ಇವಾಗ ನಿಮ್ಮ ಹೆಸರೇನು? ಶಿವನಂಜು ಅಂತ. ವ್ಯಾಪಾರ ಜೋರ? ಏನೋ ಪರವಾಗಿಲ್ಲ, ಆದಷ್ಟು ಏನೋ ಪರವಾಗಿಲ್ಲ. ಹೆಂಗೆ ನಿಮ್ಮ ದೊಡ್ಡಹಳ್ಳಿಲಿ ಏನು ಪ್ರಾಬ್ಲಮ್ ಇದಾವೆ? ಏನು ಪ್ರಾಬ್ಲಮ್ ಇಲ್ಲ ಬಿಡಿ. ಏನು ಪ್ರಾಬ್ಲಮ್ ಇಲ್ಲ. ಏನು ಪ್ರಾಬ್ಲಮ್ ಇಲ್ವೇ? ಏನು ಪ್ರಾಬ್ಲಮ್ ಇದೆ? ಏನು ಇಲ್ಲ. ಏನು ಇಲ್ವೇ? ರೋಡು, ಚರಂಡಿ, ಎಲ್ಲ, ಡ್ರೈನೇಜು, ನೀರು ಎಲ್ಲ ಮಾಡವ್ರೆ. ಪರ್ಫೆಕ್ಟಾ? ಎಲ್ಲ ಪರ್ಫೆಕ್ಟ್. ಏನು ಪ್ರಾಬ್ಲಮ್ ಇಲ್ವೇ? ಏನಿಲ್ಲ ಬಿಡಿ. ಖರೆ ಹೇಳಿ, ನಿಜ ಹೇಳಿ, ನಿಜಾನೇ. ಸುಳ್ಳು ಹೇಳ್ಬಿಡಿ. ಸುಳ್ಳು ಯಾಕೆ ಭಯ ಬೀಳ್ತಾ ಇದ್ದೀರಾ? ಇಲ್ಲ ಸುಳ್ಳು ಯಾಕೆ ಹೇಳಿದ್ರೆ? ಇಲ್ಲ ಹೇಳ್ಬಿಟ್ರೆ ನಿಮ್ದೆಲ್ಲ ಎತ್ತಿಸ್ಬಿಟ್ರೆ? ಇಲ್ಲ ಏನಿಲ್ಲ, ಅಲ್ಲಿ ಮಾಡ್ಕೊಡ್ತಾವ್ರ ಬಸ್ ಸ್ಟ್ಯಾಂಡ್ ಅಲ್ಲಿ. ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ ಕಾಲಕ್ಕೆ ಮಾಡ್ಕೊಡ? ನಿಮ್ ಪ್ರಾಣ ಹೋದ್ಮೇಲೆ ಮಾಡ್ಕೊಡ್ತಾರೇನಾ? ಸತ್ಯ ಹೇಳ್ಬೇಕು ನನಗೆ. ಎಲ್ಲ ಒಂದೇ. ಗೃಹಲಕ್ಷ್ಮಿ ಕಡೆ ಕೇಳ್ತೀನಿ. ಅಕ್ಕ ನಮಸ್ಕಾರ ಕಣಕ್ಕ. ಗೃಹಲಕ್ಷ್ಮಿ ಕಡೆ ಕಾಸು ಎಷ್ಟು ಬತ್ತು? 2,000 ಬತ್ತಾ ತಿಂಗಳಿಗೆ? ಗೊತ್ತಾಯ್ತಾ? ಏನ್ ಡಿ ಕೆ ಶಿವಕುಮಾರ್ ಮನೆಗೆ ತಂದು ಕೊಡ್ತಾವ್ರ? ಹೆಂಗೆ ಕಳಿಸ್ತಾರ? ಏನಾದ್ರು ಪ್ರಾಬ್ಲಮ್ ಇದಾವ? ಏನಿಲ್ರ? ಯಾಕ್ರ? ಯಾರ ಹೇಳಿದ್ರು ದೊಡ್ಡಹಳ್ಳಿ ಬರೀ ಪ್ರಾಬ್ಲಮ್ಸ್ ಅಂತ? ಏನಿಲ್ಲ ಕಣ್ ಬನ್ನಿ. ಡಿ ಕೆ ಊರಲ್ಲಿ ಶಿವಕುಮಾರ್ ಊರಲ್ಲಿ ಯಾಕೆ ಪ್ರಾಬ್ಲಮ್ ಬಂದದ್ದು? ಯಾಕೆ ಬರಬಾರ್ದೆ ಪ್ರಾಬ್ಲಮ್? ಬರಕಿಲ್ಲ ಅವ್ರ ಊರಲ್ಲಿ. ಯಾರು ಹೇಳ್ಕೊಟ್ಟಿದ್ರೆ ನಿಮ್ಗೆ? ಯಾರು ಬಂದು ಕೇಳ್ರಿ ಹಿಂಗೆ ಹೇಳಿ ಅಂತ? ಯಾರು ಹೇಳಲ್ರು, ಹೋದ್ಸಲಿನೂ ಮಾತಾಡುವಲ್ಲ. ಹೌದಾ? ಹಂಗಾರೆ ಹೋದ್ ಸಲನೂ ಮಾತಾಡಿದೀರ ಅಂದ್ರೆ ಹೇಳ್ಕೊಟ್ರೆ ಮಾತಾಡೋದು ನೀವು ಈ ಸಲಿನೂ. ನಮಸ್ಕಾರ ಸರ್. ನೀವು ಬಲೆ ನಗ್ತಾ ಇದೀರಿ ಅವಾಗಿಂದ. ನೀವೇ ಸತ್ಯ ಹೇಳೋರು ಅಂತ ಕಾಣುತ್ತೆ ಇವತ್ತು ನೀವೇ ಸತ್ಯ ಹೇಳೋರು. ನಿಮ್ಮ ಹೆಸರೇನು? ಸ್ವಾಮಿ ಅಂತ ಹೆಸರು ಇಟ್ಕೊಂಡಿದ್ದೀರಾ. ಆ ಸ್ವಾಮಿ ಹೆಸರು ಮೇಲೆ ಆಣೆ ಮಾಡಿ ಹೇಳಿ, ಏನು ಪ್ರಾಬ್ಲಮ್ಸ್ ಇಲ್ವಾ? ಅದೇ ನಮಗೆ ಗೊತ್ತಿಲ್ಲ, ನಾವು ಬೇರೆ ಊರವರು. ಯಾವರು? ನಾವು ಮಡಿವಾಳ. ನೋಡಪ್ಪ, ಒಂದೇ ಮಾತಲ್ಲಿ ಎಸ್ಕೇಪ್ ಆಗ್ಬಿಟ್ರು. ಮತ್ತೆ ಇನ್ನೇನು ಹೇಳ, ನಾವು ಇದೇ ಊರ. ನಮ್ದಲ್ಲ, ಇವ್ರದಾ ಓನರ್. ಹೌದಾ? ಇಲ್ಲಿ ಪಕ್ಕದ ಊರು ತಾನೆ? ಎಮ್ ಎಲ್ ಎ ಯಾರು? ನಮ್ಗೆ ಎಮ್.ಎಲ್.ಎ ಇವರೇ ತಾನೆ? ಹೇಳೋಣ ಮತ್ತೆ. ಏನಿ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಏನಿಲ್ಲ. ಎಲ್ಲ ಚೆನ್ನಾಗಿದ್ದೀರಿ ನೀವು? ಚೆನ್ನಾಗಿದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಮನೆಗೆ ಬಂದಿದ್ದ ಜಾತಿ ಜನಗಣತಿ ಮಾಡೋದಕ್ಕೆ? ಬಂದು ಬರ್ಕೊಂಡು ಬಂದರು. ಏನು ಬರ್ಕೊಂಬಂದ್ರು? ಅದೇ ಎಲ್ಲ ವಿಷಯ ಇದು ಮಾಡ್ಕೊಂಡು ಹೇಳ್ಬಿಡಿ. ಬಂದಿದ್ರ? ಎಲ್ಲೂ ಬಂದಿಲ್ಲ, ನಿಮ್ಮ ಮನೆಗೆ ಮಾತ್ರ ಬಂದ್ಬಿಟ್ರ? ಇವಾಗೆಲ್ಲ ಮುಂದೆ ಬಂದಿರುತ್ತೆ, ಈಗ ಬಂದಿಲ್ಲ. ಹೌದಾ? ಈಗ ಬಂದಿ 1 ವರ್ಷ 2 ವರ್ಷದಲ್ಲಿ ಬಂದಿಲ್ಲ. ಯಾವ್ದೋ 10 ವರ್ಷದ ಕಾಲ ಹೇಳ್ತಾವ್ರ ಇವರು. ಹೋಗ್ಲಿ ಬಿಡಿ. ಸರ್ ನಿಮ್ಮ ಹೆಸರೇನು ಸರ್? ಮೂರ್ತಿ ಅವರೇ, ನಂಗೆ ಸತ್ಯ ಹೇಳ್ಬೇಕು ನೀವು. ಹೇಳಿ. ನಿಮ್ಮ ದೊಡ್ಡಹಳ್ಳಿಯಲ್ಲಿ ಏನೇನು ಪ್ರಾಬ್ಲಮ್ಸ್ ಇದಾವೆ, ಏನೇನು ಅಭಿವೃದ್ಧಿ ಮಾಡಬೇಕು? ಸದ್ಯಕ್ಕೆ ಏನು ನಾವು ಮೈಸೂರವರು ಇಲ್ಲಿ ಟೆಂಪ್ರವರಿ ಬಂದಿದ್ದೀವಿ. ನಾವಿಲ್ಲೆಲ್ಲ ಕರೆಕ್ಟ್ ಆಗಿದ್ದೀವಿ. ಟೆಂಪ್ರವರಿ ಬಂದಿರಾ? ನಿಮ್ಗೂ ಒಂಥರ ಟೆನ್ಷನ್ನು. ಮೊದಲೇ ಟೆಂಪ್ರವರಿ ಬಂದ್ಬಿಟ್ಟಿದ್ದೀವಿ. ನಾವೇನಾರು ಹೇಳ್ಬಿಟ್ಟು ಎತ್ತಾಗಿ ಮಾಡ್ಬಿಟ್ರೆ ಅಂತ. ಇರ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ ಬೈದಲ್ಲಿ. ಕನಕಪುರಕ್ಕೆ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವರ ಊರಿಗೆ ಬರದೇ ಇದ್ರೆ ಆಗುತ್ತೆ?
DK ಶಿವಕುಮಾರ್ ಅಭಿವೃದ್ಧಿ ಮಾಡ್ತಿದಾರಾ ಇಲ್ವಾ? ಏನು ಪ್ರಾಬ್ಲಮ್ ಇಲ್ಲ. ಭಯ ಬೀಳ್ತಾ ಇದ್ದೀರಾ? ಇಲ್ಲ ಸುಳ್ಳು ಯಾಕೆ ಕೇಳಿದ್ರೆ ಮಾತಾಡೋದವಾ? ನಾವ್ ಹಂಗೆಲ್ಲ ಮಾತಾಡೋಲ್ಲ ಬಿಡಿ ಗುರುವೆ. ನಿಮಗೆ ಧೈರ್ಯ ಇದೆಯೇ? ಇಲ್ಲ ಸರ್, ನಾವು ಆ ಥರ ಹೇಳೋಕ್ಕಾಗಲ್ಲ ನಮ್ಮ ಕೈಲಿ. ನಮಗೆ ಡಿ ಕೆ ನಮ್ಗೆ ಏನು ಮಾಡಲಿಲ್ಲ. ಏನು ಮಾಡಿಲ್ವಾ? ಮತ್ತೆ ಇಲ್ಲೆಲ್ಲ ಎದುರ್ತಾವ್ರೆ ಮಾತಾಡಕ್ಕೆ. ಅವ್ರಿಗೆ ಎದುರ್ತಾರೆ, ನಮ್ಗೇನು ಬೇಕು? ಸಾಮಾನ್ಯ ಜನ ವಿರುದ್ಧವಾಗಿ ಮಾತಾಡಿದ್ರೆ ಏನಾಗ್ಬೋದು? ವಿರುದ್ಧ ಮಾತಾಡ್ತು ಅಂದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಸಿಗಲ್ಲ, ಸುಳ್ಳು ಪ್ರಕರಣಗಳು ದಾಖಲಾಗ್ತವೆ. ಬಹಳಷ್ಟು ಜನ ನ್ಯಾಯಾಲಯಕ್ಕೆ ಅಲಿತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನು ಅವನ ಆಸ್ತಿ ಮಾರ್ಬಿಟ್ಟು ಬಡತನದವ್ರಿಗೆ ದುಡ್ಡು ಕೊಟ್ಟಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದೇವೆತ್ತ. ಕನಕಪುರಕ್ಕೆ ಬಂದ ಮೇಲೆ DK ಶಿವಕುಮಾರ್ ಅವರ ಊರಿಗೆ ಬರದೇ ಇದ್ರೆ ಆಗುತ್ತೆ. ನಾವಿವತ್ತು ದೊಡ್ಡ ಆಲನಹಳ್ಳಿಗೆ ಬಂದಿದ್ದೇವೆ. ಈ ದೊಡ್ಡ ಆಲನಹಳ್ಳಿಯಲ್ಲಿ ಇದು DK ಶಿವಕುಮಾರ್ ಅವರ ಹುಟ್ಟೂರು. ಇಲ್ಲಿ ಜನ ಏನಂತಾರೆ, ಎಷ್ಟೆಲ್ಲ ಸಮಸ್ಯೆಗಳಿವೆ, ಏನೆಲ್ಲ ಪ್ರಾಬ್ಲಮ್ಸ್ಗಳಿವೆ, ಜನರ ಹತ್ರನೇ ಪ್ರಾಬ್ಲಮ್ಸನ್ನು ಕೇಳ್ತಾ ಹೋಗೋಣ. ಜೊತೆಗೆ ಜಾತಿ ಜನಗಣತಿ ವರದಿಯ ವಿಚಾರವಾಗಿ ಮನೆಗೆ ಬಂದಿದ್ರಾ ಅನ್ನುವಂಥ ಒಂದು ಬಿಗ್ಗೆಸ್ಟ್ ಸರ್ವೆ. ಬನ್ನಿ ಎಲ್ಲದರ ಕುರಿತಾಗಿ DK ಶಿವಕುಮಾರ್ ಬಂಡೆ ಊರಲ್ಲಿ ಯಾವ ರೀತಿ ಜನ ಮಾತನಾಡ್ತಾರೆ, ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ, ಭಯ ಬೀಳ್ತಾರಾ, ಭಯ ಬಿದ್ದು ಸುಳ್ಳು ಹೇಳ್ತಾರಾ, ಅಥವಾ ಇರೋ ಸತ್ಯನ ಒಪ್ಕೊಂಡು ತಮ್ಮ ಧೈರ್ಯವನ್ನು ಮೆರಿತಾರಾ, ಹೇಗಿದೆ ರಾಜಕಾರಣ, ಆಡಳಿತ, ಸಮಸ್ಯೆ, ಪ್ರಾಬ್ಲಮ್ಸ್ ಎಲ್ಲವನ್ನು ಕೇಳ್ತಾ ಹೋಗೋಣ. ಬನ್ನಿ. ಸೊಪ್ಪ ಅಣ್ಣ, ನಮಸ್ಕಾರ ಅಣ್ಣ. ಏನು ನಿಮ್ಮ ಹೆಸರು? ನನ್ನ ಹೆಸರು ಶಿವನಂಜು ಅಂತ. ಯಾವೂರು? ಇದೇ ಊರು, ದೊಡ್ಡಲ್ನಹಳ್ಳಿ. ದೊಡ್ಡಹಳ್ಳಿ ಊರೇ ನಿಮ್ದು? ಹೌದು. ಅದಕ್ಕೆ ನಿಮ್ಗೆ ವ್ಯಾಪಾರ ಮಾಡಕ್ಕೆಲ್ಲ ವ್ಯವಸ್ಥೆ ಇಲ್ವೇ? ಮಾಡ್ಕೊಡ್ತಾರೆ ಅಂತ DK ಶಿವಕುಮಾರ್ ಅವ್ರ ಊರಲ್ಲೂ ನೀವು ಬೀದಿಲೇ ಕುತ್ಕೊಂಡು ವ್ಯಾಪಾರ ಮಾಡ್ಬೇಕೆ? ಅಲ್ಲಿ ಮಾಡ್ಕೊಡ್ತಾವ್ರ. ಏನಂತ? ಅಲ್ಲಿ ಮಾಡ್ಕೊಡ್ತಾವ್ರ ಬಸ್ ಸ್ಟ್ಯಾಂಡ್ ಅಲ್ಲಿ. ಬಸ್ ಸ್ಟ್ಯಾಂಡ್ ಅಲ್ಲಿ ಇವಾಗ ನಿಮ್ಮ ಹೆಸರೇನು? ಶಿವನಂಜು ಅಂತ. ವ್ಯಾಪಾರ ಜೋರ? ಏನೋ ಪರವಾಗಿಲ್ಲ, ಆದಷ್ಟು ಏನೋ ಪರವಾಗಿಲ್ಲ. ಹೆಂಗೆ ನಿಮ್ಮ ದೊಡ್ಡಲ್ನಹಳ್ಳಿಲಿ ಏನು ಪ್ರಾಬ್ಲಮ್ ಇದಾವೆ? ಏನೋ ಪ್ರಾಬ್ಲಮ್ ಇಲ್ಲ ಬಿಡಿ. ಹಾ? ಏನೋ ಪ್ರಾಬ್ಲಮ್ ಇಲ್ಲ. ಏನು ಪ್ರಾಬ್ಲಮ್ ಇಲ್ವೇ? ಏನು ಪ್ರಾಬ್ಲಮ್ ಇಲ್ವೇ? ಏನು ಇಲ್ಲ. ಏನು ಇಲ್ವೇ? ರೋಡು, ಚರಂಡಿ, ಎಲ್ಲ ಡ್ರೈನೇಜು, ನೀರು ಎಲ್ಲ ಮಾಡೋರೆ. ಪರ್ಫೆಕ್ಟಾ? ಎಲ್ಲ ಏನು ಪರ್ಫೆಕ್ಟ್. ಪ್ರಾಬ್ಲಮ್ ಇಲ್ವೇ? ಏನಿಲ್ಲ ಬಿಡಿ. ಖರೆ ಹೇಳಿ, ನಿಜ ಹೇಳಿ, ನಿಜಾನೇ. ಸುಳ್ಳು ಹೇಳ್ಬಿಡಿ. ಸುಳ್ಳು ಯಾಕೆ ಭಯ ಕೇಳಿದ್ರೆ? ಬೀಳ್ತಾ ಇದೀರಾ? ಇಲ್ಲ ಸುಳ್ಳು ಯಾಕೆ ಕೇಳಿದ್ರೆ? ಇಲ್ಲ ಹೇಳ್ಬಿಟ್ರೆ ನಿಮ್ದೆಲ್ಲ ಎತ್ತಿಸ್ಬಿಟ್ರೆ? ಇಲ್ಲ ಏನಿಲ್ಲ ಅಲ್ಲಿ ಮಾಡ್ಕೊಡ್ತಾವ್ರ ಬಸ್ ಸ್ಟ್ಯಾಂಡ್ ಅಲ್ಲಿ. ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ ಕಾಲಕ್ಕೆ ಮಾಡ್ಕೊಡ್? ನಿಮ್ ಪ್ರಾಣ ಹೋದ್ಮೇಲೆ ಮಾಡ್ಕೊಡ್ತಾರೇನಾ? ಎಲ್ಲ ಸತ್ಯ ಹೇಳ್ಬೇಕು ನನಗೆ. ಎಲ್ಲ ಒಂದೇ ಸಮ. ಗೃಹಲಕ್ಷ್ಮಿ ಕಡೆ ಕೇಳ್ತೀನಿ. ಅಕ್ಕ ನಮಸ್ಕಾರ ಕಣಕ್ಕ. ಗೃಹಲಕ್ಷ್ಮಿ ಕಡೆ ಕಾಸು ಬತ್ತು ಎಷ್ಟು ಬತ್ತು? 2,000 2,000 ಬತ್ತಾ ತಿಂಗಳಿಗೆ. ಗೊತ್ತಾಯ್ತಾ? ಏನ್ DK ಶಿವಕುಮಾರ್ ಮನೆಗೆ ತಂದು ಕೊಡ್ತಾವ್ರೆ? ಹೆಂಗೆ ಇಲ್ಲೇ ಕಳಿಸ್ತಾರೆ. ಕಳಿಸ್ತಾರ? ಏನಾದ್ರು ಪ್ರಾಬ್ಲಮ್ ಇದಾವ? ಏನಿಲ್ರ? ಯಾಕ್ರ? ಯಾಕ್ರು ಇಲ್ಲ. ಯಾರೋ ಹೇಳಿದ್ರು ದೊಡ್ಡಲ್ನಲ್ಲಿ ಬರೀ ಪ್ರಾಬ್ಲಮ್ಸ್ ಅಂತ. ಏನಿಲ್ಲ ಕಣ್ ಬನ್ನಿ. DK ಊರಲ್ಲಿ ಶಿವಕುಮಾರ್ ಊರಲ್ಲಿ ಯಾಕೆ ಪ್ರಾಬ್ಲಮ್ ಬಂದತ್ತು? ಯಾಕೆ ಬರಬಾರ್ದೆ ಪ್ರಾಬ್ಲಮ್? ಬರ್ತಿಲ್ಲ ಅವ್ರ ಊರಲ್ಲಿ. ಯಾರು ಹೇಳ್ಕೊಟ್ಟಿದ್ರೆ ನಿಮ್ಗೆ? ಯಾರು ಬಂದು ಕೇಳಿರಿ, ಹಿಂಗೆ ಹೇಳಿ ಅಂತ. ಯಾರು ಹೇಳಲ್ರು? ಹೋದ್ಸಲೂ ಮಾತಾಡ್ವಲ್ಲ. ಹೌದಾ? ಹಂಗಾರೆ ಹೋದ್ ಸಲನು ಮಾತಾಡಿದೀರ ಅಂದ್ರೆ ಹೇಳ್ಕೊಟ್ರೆ ಮಾತಾಡೋದು ನೀವು ಈ ಸಲಿನುವೆ. ನಮಸ್ಕಾರ ಸರ್. ನೀವು ಬೊಲೆ ನಗ್ತಾ ಇದೀರಿ ಅವಾಗಿಂದ. ನೀವೇ ಸತ್ಯ ಹೇಳೋರು ಅಂತ ಕಾಣುತ್ತೆ ಇವತ್ತು ನೀವೇ ಸತ್ಯ ಹೇಳೋರು. ನಿಮ್ಮ ಹೆಸರೇನು? ಸ್ವಾಮಿ ಅಂತ ಹೆಸರು ಇಟ್ಕೊಂಡಿದ್ದೀರಾ. ಆ ಸ್ವಾಮಿ ಹೆಸರು ಮೇಲೆ ಆಣೆ ಮಾಡಿ ಹೇಳಿ, ಏನು ಪ್ರಾಬ್ಲಮ್ಸ್ ಇಲ್ವಾ? ಅದೇ ನಮಗೆ ಗೊತ್ತಿಲ್ಲ, ನಾವು ಬೇರೆ ಊರವರು. ಯಾವ ಊರು? ನಾವು ಮಡಿವಾಳ. ನೋಡಪ್ಪ, ಒಂದೇ ಮಾತಲ್ಲಿ ಎಸ್ಕೇಪ್ ಆಗ್ಬಿಟ್ರು. ಮತ್ತೆ ಇನ್ನೇನು ಹೇಳ, ನಾವು ಇದೇ ಊರ. ನಮ್ದಲ್ಲ, ಇವ್ರದಾ ಓನರ್. ಹೌದಾ? ಇಲ್ಲಿ ಪಕ್ಕದ ಊರು ತಾನೆ. MLA ಯಾರು? MLA ನಮ್ಗೆ MLA ಇವರೇ ತಾನೆ. ಅಯ್ಯೋ ಹೇಳೋಣ ಮತ್ತೆ. ಏನಿ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಏನಿಲ್ಲ. ಎಲ್ಲ ಚೆನ್ನಾಗಿದ್ದೀರಿ ನೀವು? ಚೆನ್ನಾಗಿದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಮನೆಗೆ ಬಂದಿದ್ದ ಜಾತಿ ಜನಗಣತಿ ಮಾಡೋದಕ್ಕೆ? ಬಂದು ಬರ್ಕೊಂಡು ಬಂದರು. ಏನು ಬರ್ಕೊಂಬಂದ್ರು? ಅದೇ ಎಲ್ಲ ವಿಷಯ ಇದು ಮಾಡ್ಕೊಂಡು ಹೇಳ್ಬಿಡಿ. ಬಂದಿದ್ರ ಅವಾಗ? ಎಲ್ಲೂ ಬಂದಿಲ್ಲ, ನಿಮ್ಮ ಮನೆಗೆ ಮಾತ್ರ ಬಂದ್ಬಿಟ್ರ? ಇವಾಗೆಲ್ಲ ಮುಂದೆ ಆಗಿ ಬಂದಿರುತ್ತೆ, ಈಗ ಬಂದಿಲ್ಲ. ಹೌದಾ? ಈಗ ಬಂದಿಲ್ಲ. 1 ವರ್ಷ 2 ವರ್ಷದಲ್ಲಿ ಬಂದಿಲ್ಲ. ಯಾವ್ದೋ 10 ವರ್ಷದ ಕಾಲ ಹೇಳ್ತಾವ್ರ ಇವರು. ಹೋಗ್ಲಿ ಬಿಡಿ. ಸರ್ ನಿಮ್ಮ ಹೆಸರೇನು ಸರ್? ಮೂರ್ತಿ ಅವರೇ, ನಂಗೆ ಸತ್ಯ ಹೇಳ್ಬೇಕು ನೀವು. ಹೇಳಿ. ನಿಮ್ಮ ದೊಡ್ಡಲ್ನಹಳ್ಳಿಲಿ ಏನೇನು ಪ್ರಾಬ್ಲಮ್ಸ್ ಇದಾವೆ, ಏನೇನು ಅಭಿವೃದ್ಧಿ ಮಾಡಬೇಕು? ಸದ್ಯಕ್ಕೆ ಏನು ನಾವು ಮೈಸೂರವರು ಇಲ್ಲಿ ಟೆಂಪ್ರವರಿ ಬಂದಿದ್ವಿ. ನಾವಿಲ್ಲೆಲ್ಲ ಕರೆಕ್ಟ್ ಆಗಿದ್ದೀವಿ. ಟೆಂಪ್ರವರಿ ಬಂದಿರಾ? ನಿಮ್ಗೂ ಒಂಥರ ಟೆನ್ಷನ್. ಮೊದಲೇ ಟೆಂಪ್ರವರಿ ಬಂದ್ಬಿಟ್ಟಿದೀವಿ. ನಾವೇನಾರು ಹೇಳ್ಬಿಟ್ಟು ಎತ್ತಾಗಿ ಮಾಡ್ಬಿಟ್ರೆ ಅಂತ. ಇರ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ ಬೈದಲ್ಲಿ.